ಬಿಡ್ರಿ. ಅಲ್ಲ ರೀ, ಅಲ್ಲಿ ಮಂಟಪದ ಹತ್ರ ಎಲ್ರೂ ಶಾಸ್ತ್ರ ಶುರು ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ನೀವು ನೋಡಿದ್ರೆ ದರ ದರ ಅಂತ ನನ್ನ ಇಲ್ಲಿಗೆ ಎಳ್ಕೊಂಡ್ ಬಂದಿದ್ದೀರಾ. ಶಾಸ್ತ್ರ ಮಾಡೋಕ್ಕೂ ಬಿಡ್ತೀರಾ? ಯಾಕ್ರಿ ಹೇಳ್ರಿ. ನಮೃತ ಅಪ್ಪ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ಲು, ಆದ್ರೆ ಅವ್ರು ಇಲ್ಲೇ ಇದ್ದಾರೆ. ಈಗೇನು ಹೇಳ್ತೀರಾ? ನಾನು ಇಲ್ಲಿಂದ ಹೋಗ್ಲಾ? ನಾನು ಹೋಗ್ತೀನಿ ಬಿಡಿ. ಏಯ್, ಒಂದ್ ನಿಮಿಷ ಇರು. ಜೀವನದಲ್ಲಿ ಯಾವತ್ತೂ ಯಾವುದೇ ಕಾರಣಕ್ಕೂ ಯಾವ ವಿಚಾರ ನಿನ್ನ ಹತ್ರ ಮಾತಾಡಬಾರ್ದು ಅಂತ ಅನ್ಕೊಂಡಿದ್ನೋ, ಏನು ನಾನು ನಿನ್ನ ಹತ್ರ ಕೇಳಬಾರ್ದು ಅಂತ ಅನ್ಕೊಂಡಿದ್ನೋ, ಇವತ್ತು ನಿನ್ನ ಹತ್ರ ಕೈ ಚಾಚಿ ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದಿದೆ. ಯಾಕೋ ಅಪ್ಸೆಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮೊದಲು ಸಪ್ತಮಿಗೆ ವಿಷಯ ತಿಳಿಸ್ಬೇಕು. ಅಂದ್ರೆ ಎಲ್ಲಿವರೆಗೂ ಮದ್ವೆ ನನ್ನ ಕೈನಲ್ಲಿತ್ತು, ಆದ್ರೀಗ ಮದ್ವೆ ನಡೆಯೋದು ಬಿಡೋದು ನಿನ್ ಕೈಯಲ್ಲಿದೆ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಮದ್ವೆಗೆ ಸುಂದರು ಮತ್ತೆ ದೇವ ಬಂದಿದ್ದಾರೆ ಕಣೆ. ಯಾವುದೇ ಕಾರಣಕ್ಕೂ ನಮ್ ಸಪ್ತಮಿ ಮದ್ವೆ ನಡೆಯೋದಿಕ್ ಬಿಡಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲ, ವಾರ್ನಿಂಗ್ ಕೊಡೋದಕ್ಕೆ ಅವ್ರು ಯಾರು? ಅವ್ರು ಯಾಕೆ ಈ ಮದ್ವೆಗೆ ಬಂದಿದ್ದಾರೆ? ಅಲ್ಲ, ಅವ್ರಿಗೂ ಈ ಮದ್ವೆಗೂ ಏನ್ರಿ ಸಂಬಂಧ? ಅಲ್ಲೋಡು, ಅದು ಮದ್ವೆಗೆ ನಾನು 10 ಲಕ್ಷ ಬಡ್ಡಿಗೆ ತಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ. ಹೌದು, ಅದಕ್ಕೆ ಆ ಫೈನಾನ್ಸ್ ಬೇರೆ ಯಾರದ್ದು ಅಲ್ಲ ಕಣೆ, ದೇವಂದು. ಆ ದೇವ ಸುಂದರ್ ಕಡೆಯಿಂದ ದುಡ್ಡು ಕೊಡೋ ಥರ ಮಾಡಿಬಿಟ್ಟು ಈಗ ದಿಢೀರಂತ ಮದುವೆ ಮನೆಗೆ ಬಂದು ಆ ದುಡ್ಡು ಕೊಟ್ಟಿರೋದು ನಾನು, ಆ ದುಡ್ಡೆಲ್ಲ ನಂದು, ಈಗ ನನಗೆ ವಾಪಸ್ ಕೊಡು ಅಂತ ಕೇಳ್ತಾ ಇದ್ದಾನೆ ಕಣೆ. ನಾನು ಎಲ್ಲ ಥರ ಕೇಳ್ಕೊಂಡೆ ಕಣೆ ಅವನ ಹತ್ರ, ಆದರೆ ಅವನು ಯಾವುದಕ್ಕೂ ಒಪ್ತಾನೇ ಇಲ್ಲ. ನೋಡಯ್ಯ, ಆ 10 ಲಕ್ಷಕ್ಕೆ ಸಮನಾಗಿ ನಿನ್ನ ಹತ್ರ ಇರೋ ಜಮೀನಿನ ಪತ್ರ ಕೊಡು, ಇಲ್ಲಾಂದ್ರೆ ಯಾರ ಹತ್ರನಾದ್ರೂ ಶ್ಯೂರಿಟಿ ಹಾಕ್ಸು ಅಂತ ಒಂದೇ ಸಮನೆ ಹಠ ಹಿಡಿದು ಕೂತಿದ್ದಾನೆ. ಇಲ್ಲ ಅಂದ್ರೆ ಈ ಮದ್ವೆನೇ ನಿಲ್ಲಿಸ್ತೀನಿ ಅಂತ ಬೆದರಿಸ್ತಿದ್ದಾನೆ ಕಣೆ. ಅಮ್ಮ, ದೊಡ್ಡ ಮನ್ಸು ಮಾಡಿ ಆ ಜಮೀನಿನ ಪತ್ರ ಕೊಟ್ಬಿಡೆ. ನೀನು ಆ ಜಮೀನಿನ ಪತ್ರ ಕೊಟ್ರೆ ಮದ್ವೆ ನಡೆಯೋದು ಕಣೆ. ಮನ್ಸಲ್ಲೇ ಲೆಕ್ಕಾಚಾರ ಹಾಕೊಂಡು ಕೂರೋ ಅಂತ ಸಮಯ ಅಲ್ಲ ಕಣೆ ಇದು. ಇದು ನಮ್ಮ ಮಗಳು ಸಪ್ತಮಿ ಭವಿಷ್ಯದ ಪ್ರಶ್ನೆ ಕಣೆ. ನೋಡು, ಇಷ್ಟು ದಿನ ನೀನು ಸಪ್ತಮಿಗೆ ನಾನು ಚಿಕ್ಕಮ್ಮ ಅಲ್ಲ ಅಮ್ಮ ಅಮ್ಮ ಅಂತ ಹೇಳ್ತಿದ್ದಲ್ಲೇ, ಇವತ್ತು ಅದನ್ನ ನಿರೂಪಿಸೋಂಥ ಸಮಯ ಬಂದಿದೆ. ಲೇ ಭಾಮ, ಇಲ್ಲ ಅಂತ ಮಾತ್ರ ಹೇಳಬೇಡ್ವೆ, ನಿನಗೆ ಪುಣ್ಯ ಬರುತ್ತೆ. ಆ ಜಮೀನಿನ ಪತ್ರ ಕೊಟ್ಬಿಡೆ, ಕೊಟ್ಬಿಡು ಬಾಮ. ನಿಮ್ದೊಳ್ಳೆ ತಲೆನೋವಾಯ್ತಲ್ರಿ. ಅವತ್ತೇನಂದ್ರಿ? ಆ ಜಮೀನಿನ ಪತ್ರ ಕೇಳಲ್ಲ ಅಂತ ಅಂದ್ರಿ. ಇವತ್ ನೋಡಿದ್ರೆ ಜಮೀನಿನ ಪತ್ರ ಕೊಡು ಕೊಡು ಅಂದ್ರೆ ಎಲ್ಲಿಂದ ರೀ ತಂದ್ಕೊಡ್ಲಿ? ನಾನಿವತ್ತು ನಿನ್ನ ಹತ್ರ ಪತ್ರ ಕೇಳ್ತಿರ್ಲಿಲ್ವೇ? ಆ ದೇವ ಬಂದು ಮದುವೆ ನಿಲ್ಲಿಸ್ತೀನಿ ಅಂತ ಹಿಂಸೆ ಕೊಡ್ತಾ ಇದ್ದಾನಲ್ಲ, ನಾನು ಏನ್ ಮಾಡ್ಬೇಕು ಹೇಳು? ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲದೆ ಕೇಳ್ತಾ ಇದ್ದೀನಿ ಅಷ್ಟೇ. ಓಹೋ, ಈಗ ನನ್ಗೆಲ್ಲ ಅರ್ಥ ಆಗ್ತಿದೆ. ಆ ದೇವನ್ ಹೆಸರು ಹೇಳ್ಕೊಂಡು ಜಮೀನಿನ ಪತ್ರ ನನ್ನ ಹತ್ರ ಕೇಳೋಕೆ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಇದೆಲ್ಲ ನೀವು ಮಾಡ್ತಾ ಇರೋ ನಾಟಕ ಅಂತ ನನಗ್ ಚೆನ್ನಾಗಿ ಅರ್ಥ ಆಗ್ತಿದೆ. ನೀವ್ ಈ ತರ ಕೀಳ್ಮಟ್ಟಕ್ಕೆ ಇಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೇ ಬಾಮ, ಏನೇ ಇದು?
ಮಗಳು ಮದ್ವೆ ಇಟ್ಕೊಂಡು ಇಂಥ ಸಂದರ್ಭದಲ್ಲಿ ನಾನು ಯಾಕೆ ನಾಟಕ ಆಡ್ಲಿ? ಮಗಳ ಜೀವನ ಸರಿ ಮಾಡ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ಉಳಿಸಿ ಕೂಡ್ ಹಾಕಿ ಈ ಹಂತದವರೆಗೂ ತಂದಿದ್ದೀನಿ. ನೋಡು ಬಾಮ, ಆ ಜಮೀನಿನ್ಗೋಸ್ಕರ ನಮ್ಮ ಮಗಳು ಬಾಳನ್ನ ಹಾಳು ಮಾಡ್ಬೇಡ್ವೆ. ಇವತ್ತೊಂದಿನ ನನ್ನನ್ನು ಕಾಪಾಡ್ಬಿಡೆ. ಹೇ, ಇದಾದ್ಮೇಲೆ ನೀನ್ ಏನ್ ಹೇಳಿದ್ರು ಕೇಳ್ತೀನಿ ಕಣೆ ನಾನು. ಇಲ್ಲ ಅಂತ ಮಾತ್ರ ಹೇಳ್ಬೇಡ ಬಾಮ. ಬಾಮ, ಬೇಕಿದ್ರೆ ನಿನಗೆ ಕೈ ಮುಗಿತೀನಿ ಕಣೆ. ಯಾಕ್ರಿ ನನ್ ಪ್ರಾಣ ತಿಂತಾ ಇದ್ದೀರಾ? ನನ್ನ ಹತ್ರ ಬೇಡ್ಕೊಳ್ಳೋ ಬದಲು ಆ ದೇವ ಸುಂದರ ಹತ್ರ ಹೋಗಿ ಬೇಡ್ಕೊಳ್ಳಿ. ಏನಂತ ನೀನು ರಾಕ್ಷಸಿ? ನಿನ್ನ ಅಪ್ಪ ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ ಅಪ್ಪ ನೀವು? ಸಪ್ತಮಿ, ಸದ್ಯ ನಿನ್ ಸಮಯಕ್ಕೆ ಸರಿಯಾಗಿ ಬಂದೆ. ಇಲ್ಲ ಅಂದ್ರೆ ನಿಮ್ಮಪ್ಪ ನನ್ ತಿಥಿನೇ ಮಾಡ್ಬಿಟ್ಟಿರೋರು ಇವತ್ತು. ಜಮೀನು 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 ಅಂತ ಬಡ್ಕೋತ್ಯಾ? ನಿನ್ನ ಸಾಯಿಸಿ ಅದೇ ಜಮೀನಲ್ಲಿ ಹೂತಾಕ್ಬಿಡ್ತೀನಿ ನಿನ್ನ. ಅಪ್ಪ ಕೋಪ ಮಾಡ್ಕೋಬೇಡಿ. ಹೌದಪ್ಪ, ಕೋಪ ಮಾಡ್ಕೋಬೇಡಿ, ಸಮಾಧಾನವಾಗಿರಿ. ಇಲ್ಲಮ್ಮ ಮೀರಾ, ಈಗ ನಾನು ಸಮಾಧಾನವಾಗಿರೋದಿಕ್ಕಾಗೋದಿಲ್ಲ. ನಾನೀಗ ಜಮೀನಿನ ಪತ್ರನ ದೇವನಿಗೆ ಕೊಡ್ಲೇಬೇಕು. ಇವತ್ತ ಆ ದೇವ ಮತ್ತೆ ಸುಂದರ್ಗೆ ಒಂದ್ ಗತಿ ಕಾಣಿಸ್ತೀನಿ. ನೋಡ್ ಸಪ್ತಮಿ, ನಾವು ಈ ಕ್ಷಣದಲ್ಲಿ ಜಗಳ ಮಾಡಿ ಈ ಗಲಾಟೆನ ಬಗೆಹರಿಸೋದಿಕ್ಕಾಗೋದಿಲ್ಲ. ನೋಡಮ್ಮ, ಅವನ ಹತ್ರ ನಾನು ಸೈನ್ ಮಾಡ್ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಇದೆ. ಅವನ್ ಅದನ್ನ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು. ಆ ಸುಂದರನ್ನ ಕಣ್ಮುಚ್ಕೊಂಡು ನಂಬಿ ನಾನು ಮೋಸ ಹೋಗ್ಬಿಟ್ಟೆ. ಯಾರ್ಯಾರನ್ನೋ ನಂಬಿ ಹಾಳು ಬಾವಿಗೆ ಬಿದ್ದಿದ್ದೀನಿ. ಈಗಿದೆಲ್ಲದ್ರಿಂದ ಹ್ಯಾಗ್ ಪಾರಾಗ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನಾವೀಗೇನೇ ಮಾಡಿದ್ರು ಆ ಡಾಕ್ಯುಮೆಂಟ್ಸ್ ನೋಡಿದ್ರೆ ನ್ಯಾಯ ಅವನ ಪರವಾಗೇ ಇದೆ ಅಂತಾನೆ ಎಲ್ಲರೂ ಹೇಳ್ತಾರೆ. ಅವನು 6 ತಿಂಗಳು ಸಮಯ ಕೊಟ್ಟಿದ್ದಾನಲ್ಲ, ಅದ್ರ ಬಗ್ಗೆ ಯಾರು ಕೇಳಲ್ಲ. ಈಗಿರೋದು ಒಂದೇ ದಾರಿ ಮಗಳೇ, 10 ಲಕ್ಷ ಕೊಡಬೇಕು, ಇಲ್ಲ ಜಮೀನಿನ ಪತ್ರ ಕೊಡಬೇಕು. ಆದ್ರೆ ಈಗ ನನ್ನ ಹತ್ರ 10 ಲಕ್ಷ ದುಡ್ಡಿಲ್ಲ ನಿಜ, ಆದ್ರೆ ಜಮೀನಿನ ಪತ್ರ ಇದೆ. ಆ ಜಮೀನಿನ ಪತ್ರನ ಇವಳು ಕೊಡೋದಿಲ್ಲ ಅಂತ ಇಂಥ ಟೈಮ್ನಲ್ಲೂ ಹಠ ಮಾಡ್ಕೊಂಡು ಹಿಂಸೆ ಕೊಡ್ತಾ ಇದ್ದಾಳಲ್ಲ, ಏನ್ ಮಾಡ್ಬೇಕು ಹೇಳಿ ಇವಳಿಗೆ?